ಗುಂಡ್ಲುಪೇಟೆ ಇದು ಯಾವುದೋ ಕಾಡಂಚಿನ ಪ್ರದೇಶದಲ್ಲಿ ವಾಸಿಸುವ ನಿವಾಸಿಗಳ ಸಮಸ್ಯೆಯಲ್ಲ, ಬದಲಾಗಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗೃಹ ಮಂಡಳಿ ನಿವಾಸಿಗಳ ಸಮಸ್ಯೆ. ಪಟ್ಟಣದ ಗೃಹ ಮಂಡಳಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ನಿವಾಸಿಗಳು ಕುಡಿಯುವ ನೀರು, ಬೀದಿ ದೀಪ, ಕಸದ ವಿಲೇವಾರಿ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯುವ ನೀರಿಗಂತೂ ತುಂಬಾ ತೊಂದರೆ ಎದುರಿಸುವಂತಾಗಿದೆ. ದುಬಾರಿ ಹಣ ನೀಡಿ ಟ್ಯಾಂಕರ್ ಮೂಲಕ ನೀರನ್ನ ಖರೀದಿಸುವಂತಾಗಿದೆ. ಇಲ್ಲಿನ ನಿವಾಸಿಗಳು ಸಮಸ್ಯೆಗಳ ಅಗರದಲ್ಲಿ ಬದುಕುವಂತಾಗಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರಿಂದ ಹಿಡಿದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಯವರೆಗೂ ದೂರು ನೀಡಿದರೂ ಬಗೆಹರಿಯದ ನಿಟ್ಟಿನಲ್ಲಿ ಮತ್ತೆ ಶಾಸಕರಲ್ಲಿ ಮನವಿ ಮಾಡಿದಾಗ ಸ್ಥಳೀಯ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಬಂದು ಕೊರತೆಗಳನ್ನ ಆಲಿಸಲು ಒಮ್ಮೆ ಗೃಹ ಮಂಡಳಿಗೆ ಭೇಟಿ ನೀಡಿದಾಗ ನಾವು ಸಮಸ್ಯೆಗಳ ಬಗ್ಗೆ ಮನವಿ ಮಾಡಿದ ಸಂದರ್ಭದಲ್ಲಿ ಅವರು ಸ್ಥಳದಲ್ಲಿ ಇದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ನೀರಿನ ವ್ಯವಸ್ಥೆ ಕಲ್ಪಿಸಲು ತಾಕೀತು ಮಾಡಿದ್ರು. ಏನು ಪ್ರಯೋಜನವಾಗಿಲ್ಲ. ಸ್ಥಳೀಯ ಶಾಸಕರ ಮಾತಿಗೂ ಕಿಮ್ಮತ್ತಿಲ್ಲದ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ತುಂಬಿ ಹರಿತಾ ಇದೆ. ಇಲ್ಲಿ ನೀರಿಗೆ ತುಂಬಾ ಹಾಹಾಕಾರ ಆಗಿದೆ. ನಾವು MLA ಸಾಹೇಬರ ಮುಖಾಂತರ ಎಲ್ಲ ಅಧಿಕಾರಿ ವರ್ಗದವರೆಗೂ ತಿಳಿಸಿದ್ದೀವಿ. MLA ಅವ್ರ ಮಾತಿಗೂ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ಲ. ಯಾರು ಬಂದು ಸಹ ಇಲ್ಲಿ ತಿರುಗಿ ನೋಡ್ತಾ ಇಲ್ಲ. ನೀರಿಗಂತೂ ಭಯಂಕರ ತೊಂದರೆ ಆಗಿದೆ ಸರ್. ನಾವು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ಈಗಲಾರು ಅಧಿಕಾರಿ ವರ್ಗದವರು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಈ ನೀರಿನ ಭಾವನೆ ತೀರಿಸಬೇಕು ಅಂತ ಕೇಳ್ಕೊತಾ ಇದೀವಿ. MLA ಅವರು ಅಧಿಕಾರಿಗಳನ್ನೆಲ್ಲ ಕರೆದು ಸಹ ಹೇಳಿದ್ದಾರೆ. MLA ಅವ್ರ ಮಾತಿಗೂ ಬೆಲೆ ಕೊಡದೇ ಯಾವ ಅಧಿಕಾರಿ ವರ್ಗದವರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಎಷ್ಟು ಮನೆ ಇದೆ ಸರ್ ಇಲ್ಲಿ? 50 ಮನೆಗಳಿವೆ ಸರ್. 70 ಮನೆತನ ಇದೆ ಸರ್. ಇಲ್ಲಿ 70 ಕುಟುಂಬಗಳಿವೆ. ಮತ್ತೆ ಇಲ್ಲಿ ಜಲಜೀವನ್ ಮಿಷನ್ ಕಲೆಕ್ಷನ್ ಇಲ್ಲ. PDO ಸರಿ ಗಮನ ಹರಿಸ್ತಾ ಇಲ್ಲ. MLA ಸರ್ಗೂ ಹೇಳಿದೀವಿ, ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೀವಿ, ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೇಳಿದೀವಿ. 50 ಕುಟುಂಬದ ನೀರಿಲ್ಲದೆ ತುಂಬಾ ಹಾಹಾಕಾರ ಆಗಿದೆ ಸರ್. ತುಂಬಾ ಪ್ರಾಬ್ಲಮ್ ಇದೆ. ಸ್ವಂತ ಓನ್ ಬೋರು ಇಲ್ಲ. ಓನ್ ಬೋರ್ ಇಲ್ಲ ಸರ್. ಇಲ್ಲೊಂದು ಬೋರ್ ಇದೆ, ಅದು ಡೋಂಗ್ರಿ ಕಾಲೋನಿವರೆಗೂ ಹೋಗ್ತಿರುತ್ತೆ. ಅವರು ಕಿರಿಕ್ ಮಾಡ್ತಾ ಇದಾರೆ, ನಮಗೆ ನೀರು ಇರೋದು ನಿಮಗಿಲ್ಲ ಅಂತ. ಅದು ಸ್ಟಾಪ್ ಆಗಿದೆ ಸರ್. ಒಂದು ವಾರಕ್ಕೂ ನೀರು ಬಿಡ್ತಾ ಇಲ್ಲ. ಇಲ್ಲ ಅಂದ್ರೆ ಯಾವ್ದ್ರಲ್ಲಿ ಈಗ ನೀರು ವ್ಯವಸ್ಥೆಗೆ ಹೆಂಗೆ? ಈಗ ಟ್ಯಾಂಕರ್ ಎಷ್ಟು ಕೊಡ್ಬೇಕು? ಟ್ಯಾಂಕರ್ಗೆ ನೀರಿಗೆ 3,000 ರೂಪಾಯಿ ನೀರಾಗುತ್ತೆ. ಬರ ಸಂಪಾದನೆ ಎಲ್ಲ ನಾವು ನೀರಿಗೆ ಹಾಕ್ಬೇಕಾಗತ್ತೆ. ಮಕ್ಕಮರಿ ಎಲ್ಲ ಇದೆ, ಮತ್ತೆ ತುಂಬಾ ತೊಂದರೆ ಇದೆ. ಮತ್ತೆ ಇಲ್ಲಿ ಕಸದ ವಿಲೇವಾರಿಗೂ ಅದು ತೊಂದರೆ ಇದೆ. ಅದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ MLA ಸಾಹೇಬರು ಮನವಿ ಮಾಡಿದೀವಿ. ಯಾರು ಏನು ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ.